ಸುಭಾಷನ್ಗೆ ಆ ಹೆಣ್ಣು ತಂದ್ಕೊಡೋದಕ್ಕೆ ನಂದೇನು ತಕರಾರಿಲ್ಲ. ನನಗೆ ನಿಮ್ಮ ಮನಸ್ಸು ಎಷ್ಟು ದೊಡ್ಡದು ಅಂತ ಸಂದ ಗೊತ್ತು ಬಾಬಾ. ಈ ಸಂಬಂಧ ಒಪ್ಕೊಂಡೇ ಒಪ್ಕೋತೀರಾ ಅಂತ ನನಗೆ ಗೊತ್ತಿತ್ತು. ಈ ಸಂಬಂಧ ಒಪ್ಕೊಂಡಿದ್ದು ನಂಗೆ ಸಾನೇ ಸಂತೋಷ ಆಯಿತು. ಆದರೂ ಪಾಪ ಚಂಪಾ ಅವಳ ಬಗ್ಗೆ ಒಂದ್ಕಿತ ಯೋಚನೆ ಮಾಡ್ಬೇಕಾಗಿತ್ತಣ್ಣ. ನನಗೆ ಯಾಕೋ ಸರಿ ಕಾಣ್ತಿಲ್ಲ. ಸಾವಿತ್ರಿ, ನಿಂದೇನು ಹಿಂಸೆ? ಸುಭಾಷನ್ ವಿಷಯ ಮಾತಾಡ್ದಾಗೆಲ್ಲ ಹಳೆ ವಿಷಯಗಳನ್ನೆಲ್ಲ ಕೆದಕಿ ಮಾತಾಡ್ತಿದ್ಯಾ? ಬೆಳಗ್ಗೆನ ಹೇಳಿದ್ದೀನಿ ತಾನೆ, ಏಳ್ಗುವ ನನ್ನ ಮಗನಿಗೂ ಸಂಬಂಧ ಮುಗ್ದೋಗೈತೆ ಅಂದ್ಮ್ಯಾಕೆ ಅವಳ ಬಗ್ಗೆ ಇನ್ನೇನೇ ಯೋಚನೆ ಮಾಡೋದು? ಅದಕ್ಕೂ ಇಲ್ಲಿ ಒಪ್ಪಿಗೆ ಬೇಕಾಗಿರೋದು ಬಾವಂದೇ ಹೊರ್ತು ಇನ್ಯಾರ್ದೋ ಅಲ್ಲ. ಬಾಬಾ, ನಿಮ್ಗೆ ಒಪ್ಪಿಗೆ ಅಂದ್ಮ್ಯಾಕೆ MLA ಅವ್ರ ಜೊತೆ ನಾನು ಇವರು ಒಂದ್ಕಿತ ಮಾತಾಡೋದೆ? ಬೇಡ ಬೇಡ, ಇವರು ಮಾತಾಡೋದ್ರೆ ಸಂದಾಕಿರಕ್ಕಿಲ್ಲ, ನಾನೇ ಮಾತಾಡ್ತೀನಿ. ಗೋವಿಂದ ಫೋನ್ ಕೊಡು. ಇದೇನಪ್ಪ ಆಶ್ಚರ್ಯ, ಮಿನಿಸ್ಟ್ರು ನನಗೆ ಫೋನ್ ಮಾಡಿಬಿಟ್ಟವ್ರೆ. ಅಂಥದ್ದೇನಿರ್ಬೋದು ಹೇಳಿ ಗೌಡ್ರೆ. ಏನಪ್ಪ MLA ಸಾಹೇಬ, ಒಂದು ಮುಖ್ಯವಾದ ವಿಷಯ ಮಾತಾಡೋಣ ಅಂತ ಫೋನ್ ಮಾಡಿದೆ, ಮಾತಾಡ್ಬೋದೆ? ಇದೇನು ಗೌಡ್ರೆ, ನನ್ನ ಹತ್ರ ಮಾತಾಡೋದಕ್ಕೆ ನೀವು ಅನುಮತಿ ಕೇಳಬೇಕೆ? ನೀವು ನಮ್ಮ ಉಸ್ತುವಾರಿ ಮಂತ್ರಿಗಳು, ಅದೇನು ಹೇಳಿ. ನಾನೀಗ ಒಬ್ಬ ಮಂತ್ರಿಯಾಗಿ ಫೋನ್ ಮಾಡಿಲ್ಲ ಕಣಪ್ಪ, ಒಬ್ಬ ಹಿತೈಷಿಯಾಗಿ ಸಂಬಂಧ ಬೆಳೆಸೋಣ ಅಂತ ಫೋನ್ ಮಾಡೀನಿ. ನಿಮ್ಮ ಮಾತು ಅರ್ಥ ಆಗಲಿಲ್ಲ ಗೌಡ್ರೆ ನನಗೆ. ನೋಡಿ ಸಂಪತ, ನನ್ನ ತಮ್ಮನ ಮಗ ಒಬ್ಬ ಅವನೇ. ಅವನ ಮಗನಿಗಿನ ಹೆಚ್ಚಾಗಿ ನನ್ನ ಮಗ ಇದ್ದಂಗೆ. ಅವನ ಜವಾಬ್ದಾರಿ ಅಲ್ಲವ ನಂದೇ. ಅವನಿಗೂ ಮದುವೆ ಆಗಿತ್ತು, ಈಗ ಡೈವರ್ಸ್ ಆಗ್ಬಿಡದೆ. ಅದೇ ನೆನೆ ನೀನು ಬಂದಾಗ ಹೇಳಿದಲ್ಲಪ್ಪ, ನನ್ನ ಮಗಳಿಗೊಂದು ಸಂಬಂಧ ಇದ್ರೆ ಹೇಳು ಅಂತ. ಅದ್ರ ಬಗ್ಗೆ ಯೋಚನೆ ಮಾಡಿದೆ. ಹೆಂಗೋ ಅವರಿಬ್ರು ಒಂದೇ ದೋಣಿಲಿ ಪ್ರಯಾಣ ಮಾಡೋರೆ, ನೀನು ಒಪ್ಪಿದ್ರೆ ಅವರಿಬ್ರಿಗೂ ಮದುವೆ ಮಾಡಿಸ್ಬಿಡೋಣ ಅಂತ. ಇದರಲ್ಲಿ ನನ್ನ ಬಲವಂತ ಏನೂ ಇಲ್ಲ ಸಂಪತ. ನೀನು ಚಂದಾಗಿ ಯೋಚನೆ ಮಾಡಿ ಒಂದು ತೀರ್ಮಾನ ಮಾಡು. ಯಾಕಪ್ಪ ಸಂಪತ, ಏನು ಮಾತಾಡ್ತಾ ಇಲ್ವಲ್ಲ? ಏನಾದರೂ ಹೇಳು. ಗೌಡ್ರೆ, ಇದು ಕನಸೋ ನನ್ಸೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಇದಕ್ಕಿಂತ ಸಂತೋಷದ ವಿಷಯ ಇನ್ನೇನಿದೆ ಹೇಳಿ? ನಿಮ್ಮ ಮನೆ ಸೊಸೆ ಆಗೋದಕ್ಕೆ ನನ್ನ ಮಗಳು ಅದೃಷ್ಟ ಮಾಡಿದ್ದಾಳೆ ಅನ್ಕೋತೀನಿ. ಹಾಂ ಸರಿ, ಇನ್ನೇನಪ್ಪ, ನಾನು ಐನೂರ ಹತ್ರ ಮಾತಾಡಿ ಒಂದು ಒಳ್ಳೆ ದಿನ ತಿಳ್ಕೊಂಡು ನಮ್ಮ ಮನೆಯವರೆಲ್ಲ ಕರ್ಕೊಂಡು ಬಂದ್ಬಿಡ್ತೀನಿ. ಅಲ್ಲಿಗೆ ಬಂದಮೇಲೆ ಮಾತುಕತೆ ಮಾಡಿ ನಿಶ್ಚಯ ಮಾಡ್ಬಿಡು. ಸರಿ ಗೌಡ್ರೆ, ನಾನು ನಿಮ್ಮ ದಾರಿನೇ ಕಾಯ್ತಾ ಇರ್ತೀನಿ. ಅದೃಷ್ಟ ಅನ್ನೋದು ಯಾವಾಗ ಹೇಗೆ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಮಂತ್ರಿ ಆಗಬೇಕು ಅನ್ನೋ ನನ್ನ ಆಸೆಗೆ ಹೈಕಮಾಂಡ್ ಜೊತೆ ತುಂಬ ಹತ್ರದಲ್ಲಿರೋ ಶಿವರಾಮೇಗೌಡನೇ ಸರಿ. ಅವನ ಸಂಬಂಧ ಬೆಳೆಸಿ ಇಷ್ಟು ವರ್ಷದ ನನ್ನ ಕನಸು ನನಸು ಮಾಡ್ಕೋಬೇಕು. ಇನ್ನೇನೇಶ್ವರಿ, ಅವ್ರಿಗೂ ಸಮಾಧಾನ, ನಮಗೂ ಒಪ್ಪಿಗೆ. ಒಂದು ಒಳ್ಳೆ ದಿನ ನೋಡಿ ಎಲ್ಲರೂ ಹೋಗಿ ಬಂದ್ಬಿಡೋಣ. ನೀವು ಹೆಂಗೆ ಹೇಳ್ತೀರಾ ಹಂಗೆ ಬಾಬಾ. ಆಯ್ತು ಕನಕವ್ರೆ, ನಾನು ನೋಡ್ಕೊತೀನಿ ಬಿಡಿ. ಆಯ್ತು ಸುಭಾಷ, ಸುಭಾಷ ತಗೊಳ್ಳಿ. ಯಾಕೆ ತಿನ್ನಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಗೊತ್ತೇನು ಸಮ? ಸುಭಾಷ, ನಿನ್ನ ಅದೃಷ್ಟದ ಬಾಗ್ಲು ತೆಗೆದ್ಬಿಡ್ತು ಕಣ್ಲಾ, ತೆಗೆದ್ಬಿಡ್ತು. ಆ MLA ಸಂಪತ್ ಕುಮಾರ್ ಮಗಳ ಜೊತೆ ನೀನ್ ಮದುವೆ ಮಾಡಕ್ಕೆ ನಿಮ್ ದೊಡ್ಡಪ್ಪ ಒಪ್ಕೊಂಡವ್ರ ಕಣ್ಲಾ. ಏನಮ್ಮ ಹೇಳ್ತಾ ಇದ್ಯಾ? ಸುಭಾಷ, ನಿಮ್ ದೊಡ್ಡಪ್ಪ ಒಪ್ಕೊಂಡಾಯ್ತು. ಇನ್ನೇನೇ ಇದ್ರು ಸಿಂಹಾಸನ ಇರೋದು ಒಂದೇ ಬಾಕಿ. ಅಮ್ಮ ಒಂದು ನಿಮಿಷ ತಡಿ, ನೀನ್ ದಿಟ್ಟಾನೆ ಹೇಳ್ತಾ ಇದೆಯಾ ತಾನೆ? ಕಣ್ಲಾ ಸುಭಾಷ, ಏಟ್ಕಿದ್ದಲ್ಲ ಹೇಳದ್ ನಿಂಗೆ? ಯಾಕ್ಲಾ, ನಿಮ್ಮ ಅಮ್ಮನ ಮೇಲೆ ನಿನ್ ನಂಬಿಕೆ ಇಲ್ವೇ? ಅದೇ ಅಮ್ಮ. ಸುಭಾಷ್, ಅದ್ಯಾವ್ರು ನಿನ್ಗೆ ಮದ್ದು ಕೊಡಕ್ ಶುರು ಮಾಡ್ಬಿಟ್ಟು ಅನ್ಕಂಡ್ಲ. ಸೋಮವಾರ ಅವ್ರ ಮನೆಗೆ ಹೋಗಿ ಶಾಸ್ತ್ರನೂ ಮುಗಿಸಿ ನಿಶ್ಚಿತಾರ್ಥನೂ ಮಾಡೋಣ ಅಂತ ಬಾಬಾ ಮಾತಾಡೋರೆ. ಅಮ್ಮ ಎಂತ ಸಂತೋಷದ ವಿಷಯ ಇದೆ. ತಡಿ. ಅಮ್ಮ, ಈಟು ದಿನ ಕೆಟ್ಟು ವಿಷಯ ಕೇಳಿ ಸಾಕಾಗಿತ್ತು. ಈಗ ಇಂಥ ಒಳ್ಳೆ ವಿಷಯ ಕೇಳಿ ನನಗೆ ಸಂತೋಷ ತಡ್ಕೊಳಕ್ಕಾಯ್ತಾ ಇಲ್ಲ. ನಿಜ ಸುಭಾಷ್, ಶ್ರೀರಾಮಚಂದ್ರ ನಂಗೆ ಈಟು ದಿನ ನನ್ನ ಅಜ್ಞಾತವಾಸ ವನವಾಸ ಎಲ್ಲ ಮುಗಿತು ಕಂಡ್ಲ. ಇನ್ನೇನಿದ್ರು ರಾಜ್ಭಾರ ಮಾಡೋದು ಒಂದೇ ಬಾಕಿ. ಹಿಂದೆ ನಡೆದಿದ್ದನ್ನೆಲ್ಲ ಕೆಟ್ಟ ಕನಸು ಅಂತ ಮರ್ತು ಮುಂದಕ್ಕೆ ನೀನು ಮಹಾರಾಜನಾಗಿ ಬದುಕಬೇಕು. ನಿಮ್ಮ ಮದುವೆ ಒಂದಾಗೋದ್ರೆ ಸಿಂಹಾಸನದ ಮ್ಯಾಗೆ ನಿನ್ನನ್ನು ನಾನು ನೋಡ್ಬೇಕು ಅನ್ನೋ ಕನಸನ್ನ ನಿಮ್ಮ ಮಾವನೇ ಮಾಡ್ಕೊಡ್ತಾನೆ ಕಂಡ್ಲ. ಸಿಕ್ಕಾಕಣಮ್ಮ, ನಾವು ಅಂದ್ಕೊಂಡಿದ್ದೆಲ್ಲ ಆಗ್ಬೇಕು ಅಂದ್ರೆ ಈ ಮದುವೆ ನಡಿಲೇಬೇಕು. ಯಾಕೆ ಅಂದ್ರೆ ಈ ಮದುವೆನ ನಿಲ್ಲಿಸ್ಬೇಕು ಅಂದ್ರೆ ಕೆಲವು ಗುಳ್ಳೆ ನರಿಗಳು ಕಾಯ್ಕೊಂಡು ನಿಂತವೆ. ಸುಭಾಷ, ಯಾರು ಏನೇ ಮಸ್ಲತ್ ಮಾಡಿದ್ರು ನಾನು ಈ ಮದುವೆ ಮಾಡ್ತೀರೇ ತೀರ್ತೀನಿ. ಜನ್ನಿ, ಜನ್ನಿ, ಏನಾಯ್ತು ಜನ್ನಿ? ಯಾಕೆ ಹಿಂಗ್ ಅಳ್ತಿದ್ಯಾ? ನಿತ್ಯ, ನಮ್ಮ ಮನೆಯವ್ರಿಗೆ ನಾನು ಸತೀಶ್ ಅವ್ರನ್ನ ಲವ್ ಮಾಡ್ತಿರೋ ವಿಷಯ ಗೊತ್ತಾಗಿದೆ ಕಣೆ. ಆದ್ರೆ ಹೆಂಗ್ ಗೊತ್ತಾಯ್ತು ಅಂತಾನೆ ನನಗೆ ಗೊತ್ತಿಲ್ಲ. ಹೆಂಗ್ ಗೊತ್ತಾಯ್ತು ಅಂದ್ರೆ ಕಾಲೇಜ್ ತುಂಬಾ ಓಡಾಡ್ಕೊಂಡು ಯಾವಾಗ ಬೇಕೋ ಅವಾಗ ಫೋನಲ್ಲಿ ಮಾತಾಡ್ಕೊಂತ ಇದ್ರೆ ಅತ್ತಿಯವ್ರಿಗೆ ಗೊತ್ತಾಗದೆ ಇನ್ನೇನಾದ ಹೇಳು? ನಿನಗೆ ನಾನು ಅವತ್ತೇ ಹೇಳಿದೆ ಎಚ್ಚರಿಕೆಯಿಂದ ಇರು ಅಂತ. ಎಲ್ಲದಕ್ಕೂ ಇತಿಮಿತಿ ಅನ್ನೋದು ಇರ್ತದೆ. ಆದ್ರೆ ನೀನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅನ್ನೋದನ್ನ ಮರೆತು ಪಿರುತಿ ಮಾಡ್ತಾ ಓಡಾಡ್ತಿದ್ಯಾ. ಈಗ ಅನ್ಬೋಸು. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಮತ್ತೆ ನಾನು ಇಲ್ಲಿ ಸಾಯ್ತಾ ಇದ್ದೀನಿ. ಅದ್ರಲ್ಲಿ ನೀನ್ ಒಳ್ಳೆ. ಪ್ಲೀಸ್ ವಿದ್ಯಾ, ನನಗೆ ಬೈಬೇಡ. ಅಲ್ಲ ಜನ್ನಿ, ಬೈದೆ ಇನ್ನೇನ್ ಮಾಡ್ಲಿ ಹೇಳು? ಅದು ಬಿಡು. ಸತೀಶನ ಏನ್ ಹೇಳಿದ್ರು? ಅವನ ಜೊತೆ ಮಾತಾಡಕ್ಕೆ ಆಗಿಲ್ಲ ಕಣೆ. ಕ್ಯಾಂಪಲ್ಲಿ ಇದ್ದಾಗ ಒಂದ್ಸರಿ ಫೋನಲ್ಲಿ ಮಾತಾಡಿದ್ದೆ ಅಷ್ಟೇ. ಅಲ್ಲಿಂದ ಬರೋ ಜೊತೆಗೆ ಮನೇಲಿ ಎಲ್ಲರಿಗೂ ವಿಷಯ ಗೊತ್ತಾಗೋಯ್ತು. ನಮ್ಮಪ್ಪ ಫೋನ್ ಕಿತ್ಕೊಂಡು ಇನ್ಮೇಲೆ ಕಾಲೇಜ್ಗೆ ಹೋಗ್ಬೇಡ ಅಂತ ಕೂತಿದ್ರು. ಅದಿಂಗೋ ಕಾಡಿ ಬೇಡಿ ಆ ಕೈ ಕಾಲು ಹಿಡಿದು ನಾನು ಕಾಲೇಜ್ಗೆ ಬಂದಿದ್ದೀನಿ ಕಣೆ. ಅಲ್ಲ ಕಣೆ, ಪಿರುತಿ ಹುಚ್ಚಿಗೆ ಬಿದ್ದು ನೀನು ಓದಿ ತೊಂದ್ರೆ ಮಾಡ್ಕೋತಾ ಇದೆಯಲ್ಲ, ಇದೆಲ್ಲ ನಿನಗೆ ಬೇಕಿತ್ತೆ? ನನ್ನ ಮದುವೆ ಮಾಡಿಸ್ಬೇಕು ಅಂತ ನನ್ನ ಸಂಬಂಧಿಕರಲ್ಲಿ ಒಬ್ಬ ಹುಡುಗನ ನೋಡಿದ್ದಾರೆ. ಇನ್ನು 2 ತಿಂಗಳಲ್ಲಿ ಮದುವೆ ಅಂತ ಹೇಳಿದಾರೆ ಕಣೆ. ಅದಾದ್ಮೇಲೆ ಬೇಕಾದ್ರೆ ಕಾಲೇಜ್ಗೆ ಹೋಗು ಅಂತ ಹೇಳ್ತಿದ್ದಾರೆ. ಆದ್ರೆ ನಾನು ಸತೀಶ್ ಅವ್ರನ್ನ ಬಿಟ್ಟರೆ ಬೇರೆ ಯಾರು ಮದುವೆ ಆಗಲ್ಲ. ಬೇರೆ ಮದುವೆ ಆದ್ರೂ ನಾನು ಬದುಕಿರಲ್ಲ ವಿದ್ಯಾ. ಹೇ, ಏನ್ ಹಂಗ್ ಮಾತಾಡ್ತಿದ್ಯಾ? ಬಿಡ್ತು ಅನು. ಮೊದ್ಲು ನೀನ್ ಇದನ್ನ ಸತೀಶನಂತವ ಮಾತಾಡು. ಸಾಧ್ಯ ಅಲ್ಲ ವಿದ್ಯಾ. ನಾನು ಎಲ್ಲಿ ಹೋಗ್ತಾ ಇದೀನಿ, ಏನ್ ಮಾಡ್ತಾ ಇದೀನಿ, ಯಾರ ಹತ್ರ ಮಾತಾಡ್ತಾ ಇದೀನಿ, ಎಷ್ಟು ಮಾತಾಡ್ತಾ ಇದೀನಿ, ಇದನ್ನೆಲ್ಲ ನೋಡೋದಕ್ಕೆ ಮನೆಯಿಂದನೇ ಡ್ರೈವರ್ನ ಕಳಿಸಿದ್ದಾರೆ. ಅಲ್ಲಿ ನೋಡು. ಜನ್ನಿ, ಮೊದ್ಲು ನೀನ್ ಕಣ್ಣೀರ್ ಒರೆಸ್ಕೋ. ಅದಕ್ಕೆ ಜನ್ನಿ ಹೇಳೋದು, ಹೆಣ್ಣೈಕ್ಳು 100 ಕಿತ ಯೋಚನೆ ಮಾಡಿ ಹೆಜ್ಜೆ ಮಾಡಬೇಕು ಅಂತವಾ. ಸದ್ಯಕ್ಕೆ ನೀನು ತಾಳ್ಮೆಯಿಂದ ಇರು. ಅದ್ರ ಬಗ್ಗೆ ಆಮೇಕಿಂದ ಯೋಚನೆ ಮಾಡೋಣ. ವಿದ್ಯಾ, ನನ್ನ ಮನಸ್ಸಿಗೆ ತುಂಬಾ ಕಷ್ಟ ಆಗ್ತಿದೆ ಕಡೆ. ಅರ್ಥ ಆಯ್ತದೆ ಜನ್ನಿ, ನೀನ್ ಮೊದ್ಲು ಅಳೋದು ನಿಲ್ಸು. ಜನ್ನಿ ನಿನ್ ಕಡೆನೆ ನೋಡ್ತಾ ಇದ್ದಾನೆ. ಅತ್ತು ಇನ್ನ ಎಡ್ವಟ್ ಮಾಡ್ಕೋಬೇಡ. ಅಳ್ಬೇಡ, ಸುಮ್ಕೆ ಇರು, ಕಣ್ಣೀರ್ ಒರೆಸ್ಕೋ. ಅಳ್ಬೇಡ ಜನ್ನಿ. ಸರಿಯಾದ ಟೈಮ್ಗೆ ಎಲ್ಲರೂ ಅಲ್ಲಿ ಇಟ್ಬಿಡ್ಬೇಕು. ಜನ ಸೇರಿಸ್ಬಿಡ್ರಪ್ಪ.
ದೊಡ್ಡ ದೊಡ್ಡವರೆಲ್ಲ ಇರ್ತಾರೆ. ಸರಿ ಶಿವರಾಮ, ಏನು ಒತ್ತಾರೆಯಿಂದ ಶಾನೆ ಮುತುವರ್ಜಿಯಿಂದ ಫೋನ್ ಮಾಡ್ಕೊಂಡು ಕೂತಿದ್ಯಾ? ಏನಿವತ್ತು? ಏನಿಲ್ಲ ಕಣವ, ನಮ್ಮ ಕ್ಷೇತ್ರಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತೆ ಕೆರೆ ಕಟ್ಟೆ ತುಂಬಿಸೋದಕ್ಕೆ ಏತ ನೀರಾವರಿ ಯೋಜನೆ ಉದ್ಘಾಟನೆ ಇದೆ. ಹಂಗಾಗಿ ನಮ್ಮ ಪಕ್ಷದ ನಾಯಕರು ಅಧ್ಯಕ್ಷರು ಎಲ್ಲ ಬರ್ತಾವ್ರೆ. ಅವರೆಲ್ಲ ಬರ್ಬೇಕಾರೆ ನಾನು ಹೊಸ ಮುತುವರ್ಜಿಯಿಂದ ನಡ್ಕೋಬೇಕಲ್ವೇ? ಶಾನೆ ಒಳ್ಳೆ ಕೆಲಸ ಮಾಡ್ತಿದ್ಯಪ್ಪ. ಮಾಡು ಮಾಡು. ಚಂಪಿ, ಏನಿದು ಬ್ಯಾಗ್ ತಗೊಂಡ್ ಬಂದಿದ್ಯಾ? ಎಲ್ಲಿ ಹೊಂಟಿದ್ಯಾ? ಕಳ್ತಿದ್ಯಾ? ಏನೈತೆ? ಏನವ ಇದು? ಲೇ, ಅದೇನಾರ ಆಗಿರ್ಲಿ, ಮೊದ್ಲೋಗಿ ಈಶ್ವರಿಯತನ ಕರ್ಕೊಂಡು ಹೋಗು. ಅತ್ತೆನಾ? ಅತ್ತೆ ಯಾಕವ ಈಗ? ಅತ್ತೆ ಪುರಾಣ ನೋಡಕ್ಕೆಲ್ಲ ಟೈಮ್ ಇಲ್ಲ ಈಗ. ಬೇಗ ಕರ್ಕೊಂಡು ಹೋಗಿ. ಯಾಕವ ಚಂಪಾ, ಊರಲ್ಲಿ ಏನಾದ್ರು ಹಬ್ಬ ಜಾತ್ರೆ ಇದ್ದದ್ದು ಅಂತ ಬಾಂದೆ ನಿಮ್ಮಪ್ಪ? ಅಲ್ಲವಾ ಊರಿಗೆ ಹೋಗಿ ಬಿರ್ನೆ ಬಂದ್ಬಿಟ್ಟಿಯೇ? ಹ್ಞೂ ಮಾವ, ನಾನು ಊರಿಗೆ ಹೋಯ್ತಾ ಇವ್ನಿ. ಆದ್ರೆ ಮತ್ತೆ ವಾಪಸ್ ಬರಕ್ಕಿಲ್ಲ. ಗಟ್ಟಿಗೂ ನಂಗೂ ಸಂಬಂಧ ಮುಗೀತು. ನಾನಿಲ್ಲಿದ್ದು ಏನ್ ಮಾಡ್ಲಿ ಮಾವಯ್ಯ? ಊರಿಗೆ ಹೋದ್ರೆ ನಮ್ಮ ಅಪ್ಪ ಹೆಂಗಾದ್ರೂ ಸಹಾಯ ಆಯ್ತದೆ. ಅದೇ ಇದೇನ್ ಹೇಳ್ತಾ ಇದೀಯವಾ? ಅಲ್ಲ ಅಣ್ಣ, ಸಂಬಂಧನೇ ಬೇಡ ಅಂತ ಡೈವರ್ಸ್ ತಗೊಂಡು ಅವ್ಳ ಗಂಡಂಗೆ ಇನ್ನೊಂದು ಮದುವೆ ಮಾಡಕ್ ಹೊಂಟಿದ್ದೀರಾ. ಮತ್ತೆ ಹೋಗ್ದೆ ಏನೇನ್ ಮಾಡೋಳು? ಇನ್ನೊಬ್ಳು ಹೆಂಡ್ರು ಬಂದ್ಮೇಲೆ ಸಂಬಂಧ ಕಳ್ಕೊಂಡಿರೋ ಮೊದಲನೇ ಹೆಂಡ್ರು ಯಾಕಿರ್ಬೇಕು ಅಂತ ಕೇಳಿದ್ರೆ ಇವಳು ಏನ್ ಉತ್ತರ ಕೊಟ್ಟಾಳ ಪಾಪ. ಅದಕ್ಕೆ ಈ ನಿರ್ಧಾರ ತಗೊಂಡು ಮನೆ ಬಿಟ್ಟು ಹೋಯ್ತಾ ಇದ್ದಾಳೆ ಅನ್ಸುತ್ತೆ. ನೀವು ಅನುಮತಿ ಕೊಟ್ರೆ ನಾನಿನ್ನ ಹೋಯ್ತೀನಿ ಮಾವಯ್ಯ. ಏಯ್, ಯಾರೇ ನಿನಗೆ ಮಾವ? ಇನ್ನೂ ಸಂಬಂಧ ಕಟ್ಕೊಂಡು ಮಾತಾಡ್ತಾ ಇದೆಯಲ್ಲ, ಏನು ಅನಿಸ್ತಿಲ್ವಾ ನಿಂಗೆ? ನಿನ್ನ ಹಣೆ ಬರಹ, ಏನ್ ಬೇಕಾದ್ರೂ ಮಾಡ್ಕೊ. ಊರ್ಗಾದ್ರೂ ಹೋಗು, ಇಲ್ಲ ಸುಡ್ಗಾಡ್ಗಾದ್ರೂ ಹೋಗು. ಈಶ್ವರೇ, ಮಾತಿನಲ್ಲಿ ನಿಗಾ ಇರಲಿ. ಅವಳು ಮಾತಾಡ್ತಾರ ನಂತವ, ನಾನೇ ಮಾತಾಡ್ತೀನಿ. ನೋಡವ ಚಂಪಾ, ನಾನು ಅವತ್ತೇ ನಿನ್ಗೆ ಹೇಳಿವ್ನಿ, ನೀನು ಎಟ್ಟಿ ಸೊಸೆ ಅಂತ. ನಿನಗೆ ಸೊಸೆ ಸ್ಥಾನ ಬೇಡ ಅಂದ್ರೆ ನನ್ನ ಮಗಳಾಗಿ ಎಟ್ಟಿಲಿದ್ದು ಬಿಡು. ಯಾರಿಗೆ ಮದುವೆ ಆಯ್ತದೋ ಬಿಡ್ತದೋ ಅದಕ್ಕೂ ನಿನಗೂ ಸಂಬಂಧ ಇಲ್ಲ. ಹಂಗೆ ನೀನು ಇಲ್ಲಿರೋದಕ್ಕೆ ಯಾರ ಅಪ್ಪನೇನೂ ಬೇಕಾಗಿಲ್ಲ. ನೋಡವಾ, ನೀನು ಅವ್ನ ಕುಟೆ ಬಾಳಕ್ಕಾಗಕ್ಕಿಲ್ಲ ಅಂತ ಹೇಳಿದಕ್ಕೇನೆ ಅವ್ನ ಕುಟೆ ನಿನಗೆ ಡೈವರ್ಸ್ ಕೊಡ್ಸಿದ್ದೀನಿ. ಬಂದ್ಬಿಟ್ಟು ನೀನು ಎಟ್ಟಿ ಬಿಟ್ಟು ಹೋಗ್ಬೇಕಾಗಿಲ್ಲ. ಜೀವನ ಸರಿಪಡಿಸೋದು ನನ್ನ ಜವಾಬ್ದಾರಿ. ನಾನು ದಾರಿ ಮಾಡೋ ಗಂಟ ನೀನೆಲ್ಲೂ ಹೋಗಂಗಿಲ್ಲ. ಹೊಳ್ತಿದ್ರ ಬಾಬಾ, ಹೋಗಿ ಹೋಗಿ. ಈಶ್ವರಿ, ನಿನಗೆ ಒಂದು ಕಿತ ಹೇಳಿದ್ರೆ ಅರ್ಥ ಆಗಕ್ಕಿಲ್ವೇ? ನೋಡು, ಇವರಪ್ಪ ಕಾಲದಿಂದಲೂ ನಮಗೋಸ್ಕರ, ನಮ್ಮ ಪಕ್ಷಕ್ಕೋಸ್ಕರ ದುಡ್ದಿರೋ ಅಂತ ಮನ್ಸ. ಇವತ್ತು ಅವ್ರ ಊರಲ್ಲಿ ನೆಮ್ಮದಿ ಆಗವನೇ ಅಂದ್ರೆ ಚಂಪಾನ ಮಟ್ಟಿಲಿ ಸಂತೋಷವಾಗಿ ಅವಳೇನೋ ಕಾರಣಕ್ಕೆ. ಹಂಗಿರ್ಬೇಕಾದ್ರೆ ಇವಳು ಹಿಂಗೆ ಹೋಗಿ ಅವ್ನ ಕಣ್ಮುಂದೆ ನಿಂತ್ಕೊಂಡ್ರೆ ಪರಿಸ್ಥಿತಿ ಏನಾಯ್ತದೆ ಅಂತ ಗೊತ್ತಾ ನಿನಗೆ? ನೋಡವಾ, ನಿನ್ನ ಜೀವನ ಸರಿ ಮಾಡೋ ತನಕ ನೀನೆಲ್ಲೂ ಹೋಗ್ಬೇಕಾಗಿಲ್ಲ. ನನ್ನ ಮೇಲೆ ನಂಬಿಕೆ ಇದ್ರೆ ಇದನ್ನೆಲ್ಲ ತಗೊಂಡು ಹೊಳಿ ನಡಿ. ನಡೆಯವಾ? ಅಯ್ಯೋ ಮಾವಯ್ಯ, ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿ ನಾನು ಯಾವ ನರ್ಕಕ್ಕೆ ಹೋಗ್ಲಿ? ಆದ್ರೆ ನಾನು ಎಟ್ಟಿ ಇರಕ್ಕಿಲ್ಲ ಮಾವಯ್ಯ. ನಾನು ಔಟ್ ಹೌಸಲ್ಲಿ ಇರ್ತೀನಿ. ಇಲ್ಲಿರೋದಕ್ಕಿಂತ ಅಲ್ಲಿರೋದೇ ನೆಮ್ಮದಿ ಮಾವಯ್ಯ. ಈಗ ಹೆಂಗೂ ವಿದ್ಯಕ್ಕನೂ ಅಲ್ಲೇ ಅವ್ರೆ ಅಲ್ವೇ? ನಾನು ಅವ್ರ ಜೊತೆಲಿ ಅಲ್ಲೇ ಇದ್ಬಿಡ್ತೀನಿ. ಅದಕ್ಕೊಂದಕ್ಕೆ ನಂಗೆ ಅವಕಾಶ ಮಾಡ್ಕೊಡಿ ಮಾವಯ್ಯ. ಸರಿ ಕಣವ, ನಿನ್ನಿಷ್ಟಕ್ಕೆ ನಾನು ಅಡ್ಡಿ ಮಾಡಕ್ಕಿಲ್ಲ. ಆದ್ರೆ ಒಂದು ಮಾತು, ಈ ಎಟ್ಟಿಗೂ ನಿನಗೂ ಸಂಬಂಧ ಇಲ್ಲ ಅಂತ ಮಾತ್ರ ಅನ್ಕೋಬೇಡ. ಸರಿ ಮಾವಯ್ಯ. ಗಾಡಿ ರೆಡಿ ಆಗಿದೆ, ಹೊರಡ್ಬೋದು. ಗೋವಿಂದ, ಅಧ್ಯಕ್ಷರು ಕಾರ್ಯಕರ್ತರೆಲ್ಲ ಬರ್ತಾರೆ. ನಮ್ಮ ಗಾಡಿ ಜೊತೆಗೆ ಇನ್ನೊಂದು ಗಾಡಿನ ವ್ಯವಸ್ಥೆ ಮಾಡ್ಬಿಡ. ಸರಿನಾ? ಶಿವನೇ ನಾರಾಯಣ, ಇನ್ನೂ ಈ ಮನೇಲಿ ಏನೇನ್ ನೋಡ್ಬೇಕು ನಾ ಕಾಣೆ. ನಮ್ಮ ಅತ್ತೆಗೆ ಇಷ್ಟ ಇಲ್ಲ ಅಂತ ನಮ್ಮ ಅಣ್ಣ ಎಲ್ಲಿ ಚಂಪನ್ನ ಪುಟ್ಕೊಟ್ ಮಾತಾಡ್ಬಿಡ್ತಾನೋ ಅಂತ ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ನಮ್ಮ ಅಣ್ಣ ನಾ ಅನ್ಕೊಂಡಂಗೆ ಮಾಡ್ದ. ಅಲ್ಲ ಅತ್ತೆ, ಎಮ್ಮೆಲ್ಲೆ ಮಗಳನ್ನ ಸೊಸೆ ಮಾಡಿ ಅಟ್ಟಿ ಕರ್ಕೊ ಬಂದ್ಮ್ಯಾಕೆ ಡೈವರ್ಸ್ ಕೊಟ್ಟಿದ್ರು ಅವ್ಳು ಯಾಕೆ ಇನ್ನು ಅಟ್ಟಿ ಒಳಗೆ ಇಟ್ಕೊಂಡಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ರೆ ನಿಮ್ಮ ಮಗ ಏನು ಉತ್ತರ ಕೊಟ್ಟಾನು? ಅಯ್ಯೋ ಪಾಪ, ನೀವು ತಾನೇ ಏನ್ ಮಾಡಕ್ಕಾಗದ್ ಬಿಡಿ. ವಿನಂತಿ, ಸಾವಿತ್ರಿ, ಯಾಕ್ರವ ನಮ್ಮ ಬಗ್ಗೆ ಈ ಟೋನ್ ಯೋಚನೆ ಮಾಡಿ ಸ್ವರ್ಗೋಯ್ತಾ ಇದ್ದೀರಾ? ಯಾರಿಗೆ ಯಾವಾಗ ಹೆಂಗ್ ಉತ್ತರ ಕೊಡ್ಬೇಕು ಅನ್ನೋ ಸಂದರ್ಭ ಬಂದ್ರೆ ನಾನು ಕೊಡ್ತೀನಿ. ನೀವು ಸ್ಯಾನೆ ತಲೆ ಕೆಡ್ಸ್ಕೊಬಿಡಿ. ಅವ್ವ, ಅತ್ತೆ ಮುಖ ನೋಡ್ದ? ನೋಡ್ದೆ ಕಣೆ. ಆಗ ನಿಮ್ಮ ಅತ್ತೆ ಮುಖಕ್ಕೆ ಏನಾದ್ರು ಅರಳಿಸ್ಬಿಟ್ಟಿದ್ರೆ ಸಿಡಿದೋಗಿರೋದು. ಅಷ್ಟು ಬೆಂಕಿ ಇತ್ತು. ನಮಸ್ತೆ ಅಣ್ಣ. ಯಾಕಣ್ಣ ಒಂಥರ ಟೆನ್ಷನ್ ಅಲ್ಲಿದ್ದೀರಾ? ಏನಾಯ್ತು? ಅಯ್ಯೋ, ಏನು ಅಂತ ಹೇಳವ ವಿದ್ಯಾ. ಆ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದಲ್ಲ ಅಶೋಕ, ಒತ್ತಾರೆದ್ದು ಬರಕಿಲ್ಲ ಅಂತ ಹೇಳ್ಬಿಡಕಣವ. ನಾನು ಬೇರೆ ಐಟಮ್ ಜಾಸ್ತಿ ಮಾಡಿಸ್ಬಿಟ್ಟಿನಿ. ನಮ್ಮ ಹೋಟ್ಲು ಹೈವೇ ರೋಡ್ ಇರೋದ್ರಿಂದ ಬಾವುಟ ತರೋದ್ರಿಂದ ನನ್ನ ಗಾಡಿಗೆ ನಮ್ಮ ಹೋಟ್ಲಿದೆ ಅಂತ ಗೊತ್ತಾಗೋದು. ಈಗ ಏನ್ ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ ಕಣವ. ಅಯ್ಯೋ ಅಣ್ಣ, ಆಟೇನಾ? ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿರಾ? ಗಾಡಿಗಳಿಗೆ ಬಾವುಟ ತೋರೋದಲ್ವೇ? ನಾನು ತೋರ್ತೀನಿ ಬಿಡಿ. ಅಯ್ಯೋ, ನೀನ್ ಬೇಡ ಕಣವ. ಅದರಲ್ಲೂ ಇಂಥ ಪರಿಸ್ಥಿತಿಲಿ ಬೇಡ ಕಣವ. ಅಯ್ಯೋ ಅಣ್ಣ, ನಾನು ಹೊಸಿ ಆರಾಮಾಗಿ ಇವನಿ. ಹಂಗೇನಾದ್ರೂ ಕಾಲ್ ನೋವು ಬಂದ್ರೆ ಹೊಸಿ ಹೊತ್ತು ಚೇರ್ ಮಾಡಿಕೊಂಡು ಕೆಲಸ ಮಾಡ್ತೀನಿ ಬಿಡಿ. ಆದ್ರೂ ನೀವ್ ಆದ್ರೂ ಗೀದ್ರು ಅಂತ ಅನ್ಕೊಂಡಿದ್ರೆ ಗಾಡಿಗಳು ಹೋಯ್ತಾ ಇರ್ತಾವ ಆಟೆಯ. ಇದು ನಮ್ಮ ಹೋಟ್ಲು. ಯಾರಾದ್ರೂ ಕೆಲ್ಸಗಾರ ಬರ್ಲಿಲ್ಲ ಅಂದ್ರೆ ಆ ಕೆಲಸ ಮಾಡ್ಬೇಕಾಗಿರೋದು ನಮ್ ಜವಾಬ್ದಾರಿ ಅಲ್ವೇ? ಪಾಪ, ಎಂತ ಒಳ್ಳೆ ಹುಡುಗಿ. ಎಲ್ಲ ಕೆಲಸ ನನ್ನ ಕೆಲಸ ಅಂತ ಮಾಡ್ತಾಳೆ. ಅಣ್ಣ ಅಣ್ಣ ನಿಲ್ಸಿ. ಅಣ್ಣ 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 ನಿಲ್ಸಿ ಅಣ್ಣ. ಅಣ್ಣ